ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಬ್ರಹ್ಮಜ್ಞಾನು ಬಿನು ನಾರಿ ನರ್ ಕಹಿ ನ ದೂಸರಿ ಬಾತ್, ಕೌಡಿ ಲಾಗಿ ಲೋಭ ಬಸ್ ಕರಹಿ ಬಿಪ್ರ ಗುರು ಘಾತ್, ಬಾದಹಿ ಶೂದ್ರ ದ್ವಿಜನ್ಹ सन हम तुम्हते कछु घाटी, जानई ब्रह्म सो विप्र बर आखी देखावही डाटी, पर त्रिय लंपट कपट सयाने, मोह द्रोह ममता लपटाने, तेई अभेद बादी ज्ञानी नर, देखा मैं चरित्र कलिजुग कर, आपु गए अरु तिन्हहूँ घालही, जे कहूँ सत मार्ग प्रतिपालही, कल्प कल्प भरी एक एक नरका, परही जे दूषही श्रुति करी तरका, जे बरनाधम तेली कुम्हारा, स्वपच किरात कोल कलवारा, नारी मुई गृह संपति नासी, मूड मुड़ाई होही सन्यासी, ते विप्रन्ह सन आप पूजावही, उभय लोक निज हाथ नसावही, विप्र निरक्षर लोलुपकामी, निराचार सठ ब्रुशली स्वामी, शूद्र करही जप तप व्रत नाना, बैठी बरासन कहही पुराना, सब नर कल्पित करही आचारा, जाई न बरनी अनीति अपाರ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿ ಅವರು ಗರುಡನಿಗೆ ಕಲಿಯುಗದ ಲಕ್ಷಣಗಳೆಲ್ಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಅಲ್ಲಿ ಗುರು ಶಿಷ್ಯರು ಹೇಗಿರ್ತಾರೆ ಅಂತಂದರೆ, ಕಿವುಡ ಮತ್ತು ಕುರುಡರ ಸಂಬಂಧ ಹೇಗಿರುತ್ತೋ ಹಾಗಿರುತ್ತೆ. ಗುರುವಿನ ಉಪದೇಶಕ್ಕೆ ಶಿಷ್ಯ ಕಿವಿಗೊಡೋದಿಲ್ಲ. ಗುರು ಜ್ಞಾನ ದೃಷ್ಟಿ ಇಲ್ಲದೆ ಇರುವಂತಹ ಕುರುಡನಾಗಿರ್ತಾನೆ. ಅವನು ಶಿಷ್ಯನ ಶೋಕವನ್ನು ಅಪಹರಣ ಮಾಡಬೇಕು, ಅದನ್ನೆಲ್ಲ ಕಳಿಬೇಕು ಅವನು. ಆದರೆ ಅವನೇನು ಮಾಡ್ತಾನೆ, ಅವನತ್ರ ಇರುವಂತಹ ಹಣವನ್ನು ಅಪಹರಣೆ ಮಾಡಿಕೊಂಡು ಘೋರ ನರಕದಲ್ಲಿ ಬೀಳ್ತಾನೆ. ಮತ್ತು ತಂದೆ ತಾಯಂದ್ರೆ ಏನು ಮಾಡ್ತಾರೆ, ತಮ್ಮ ಮಕ್ಕಳಿಗೆ ಹೊಟ್ಟೆಯ ಪೋಷಣಕ್ಕೆ ಏನು ಬೇಕೋ ಅಂಥ ಧರ್ಮವನ್ನು ಕಲಿಸ್ತಾರೆ ಹೊರತು ಬೇರೆ ಇನ್ಯಾವುದನ್ನು ಹೇಳ್ಕೊಡೋದಿಲ್ಲ. ಸ್ತ್ರೀ ಪುರುಷರು ಒಂದು ಕಡೆ ಬ್ರಹ್ಮಜ್ಞಾನ ಅಲ್ಲದೆ ಬೇರೆ ಯಾವ ಮಾತನ್ನು ಆಡೋದಿಲ್ಲ. ಆದರೆ ಇನ್ನೊಂದು ಕಡೆ ಏನು ಮಾಡ್ತಾರೆ, ಅವರು ಲೋಭಕ್ಕೆ ವಶರಾಗಿ ಬಿಡಿಗಾಸಿಗೋಸ್ಕರ ಬ್ರಾಹ್ಮಣನೇ ಆಗಿರಲಿ ಗುರುವನ್ನೇ ಆಗಿರಲಿ ಕೊಂದೇ ಬಿಡ್ತಾರೆ. ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ, ಆದರೆ ಅಲ್ಲಿ ಹೋಗ್ಬಿಟ್ಟು ಅದರ ವಿರುದ್ಧವಾದ ಆಚರಣೆಗಳನ್ನು ಮಾಡ್ತಾರೆ ಅಂತ ಅರ್ಥ. ಶೂದ್ರರು ಬ್ರಾಹ್ಮಣರ ಜೊತೆ ವಿತಂಡವಾದಕ್ಕೆ ಇಳಿತಾರೆ. ನಾವೇ ನಿಮಗೆ ಕಡಿಮೆ ಅನ್ನೋ ರೀತಿ ಅವ್ರು ಮಾಡ್ತಾರೆ. ಬ್ರಹ್ಮನನ್ನ ಬಲ್ಲವನೇ ಶ್ರೇಷ್ಠ ಬ್ರಾಹ್ಮಣ ಅಂತ ಹೇಳಿ ಅವರನ್ನು ಗದರಿಸಿ ದುರ್ಗುಟ್ಕೊಂಡು ನೋಡ್ತಾರೆ. ಈಗ ನೋಡಿ, ಶೂದ್ರರು ಏನು ಮಾಡ್ತಾರೆ, ಬ್ರಾಹ್ಮಣರ ಜೊತೆನೇ ಜಗಳ ಆಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನಿಮಗಿಂತ ನಾವೇನು ಕಡಿಮೆ ಇಲ್ಲ, ಬ್ರಹ್ಮನನ್ನ ಬಲ್ಲವನೇ ಶ್ರೇಷ್ಠ ಬ್ರಾಹ್ಮಣ ಅಂತ ಹೇಳಿ ಅವರನ್ನು ಗದರಿಸಿ ದುರ್ಗುಟ್ಕೊಂಡು ನೋಡುವಂಥದ್ದು. ಆಮೇಲೆ ಪರಸ್ತ್ರೀ ಲಂಪಟರಾಗಿರ್ತಾರಲ್ಲ, ಬೇರೆ ಹೆಂಗಸ್ರನ್ನ ನೋಡಿ ಆಸೆ ಪಡೋದು, ಬೇರೆ ಗಂಡಸ್ರನ್ನ ನೋಡಿ ಆಸೆ ಪಡುವಂಥವ್ರು, ಅವರು ಮತ್ತೆ ಬರೀ ಕೆಟ್ಟ ಕೆಲಸಗಳನ್ನು ಮಾಡೋದ್ರಲ್ಲಿ ನಿಪುಣರಾಗಿರ್ತಾರಲ್ಲ ಅಂಥವರು, ಮೋಹ ದ್ರೋಹ ಮಮಕಾರಗಳಲ್ಲಿ ಮುಳುಗಿರ್ತಾರಲ್ಲ ಅಂಥವರ ಅಭೇದವಾದಿಗಳು ಮತ್ತು ಬ್ರಹ್ಮಜ್ಞಾನಿಗಳು ನಾವು ಅಂತಂದ್ಬಿಟ್ಟು ಪ್ರಸಿದ್ಧಿ ಪಡೆದಿರ್ತಾರೆ. ಈಗ ನೋಡಿ, ಮೋಹ ದ್ರೋಹ ಇದನ್ನೆಲ್ಲ ಬಿಟ್ಟಿರಬೇಕು, ಆದರೆ ಇದೆಲ್ಲ ಇರೋವ್ರೇನೆ ಬ್ರಹ್ಮಜ್ಞಾನಿಗಳು ಅಂತ ಪ್ರಸಿದ್ಧಿ ಆಗ್ತಾರೆ ಅಂತ ಹೇಳ್ಬಿಟ್ಟು, ಇದನ್ನೆಲ್ಲ ನಾನು ಅಂದರೆ ಈ ಕಲಿಯುಗದ ವರ್ತನೆಯನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಜನರು ತಾವು ಸ್ವತಃ ಭ್ರಷ್ಟರಾಗೋದಲ್ಲದೆ ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೀತಾ ಇರ್ತಾರಲ್ಲ ಅಂಥವರನ್ನೂ ಕೂಡ ಭ್ರಷ್ಟರನ್ನಾಗಿಸ್ಬಿಡ್ತಾರೆ. ಆಮೇಲೆ ಕುತರ್ಕದಿಂದ ವೇದಶಾಸ್ತ್ರಗಳನ್ನು ದೂಷಣೆ ಮಾಡಿ ಕಲ್ಪಾಂತರವರೆಗೂ ಕೂಡ ನರಕದಲ್ಲೇ ಅವರು ಒದ್ದಾಡ್ತಾರೆ. ನೀಚ ವರ್ಣದವರಾದಂತಹ ಅಂದರೆ ಕೆಳವರ್ಗದ ಒಂದು ವರ್ಣದವರು ಇರ್ತಾರಲ್ಲ ಅವರು, ಗಾಣಿಗ, ಕುಂಬಾರ, ಚಂಡಾಲ, ಕಿರಾತ, ಕೋಲ, ಹೆಂಡ ಮಾರುವಂಥವ್ರು ಅಂಥವರೆಲ್ಲರೂ ಕೂಡ ಹೆಂಡತಿ ಸತ್ತೋದ್ರೆ ಅಥವಾ ಮನೆ ಸಂಪತ್ತು ಇದನ್ನೆಲ್ಲ ಕಳ್ಕೊಂಡಾಗ ತಲೆ ಬೋಳಿಸ್ಕೊಂಡು ಸನ್ಯಾಸಿಗಳಾಗ್ತಾರೆ. ಅಂದರೆ ಅದು ಒಳಗಡೆಯ ಸಾಧನೆಯಿಂದ ಆಗೋದಿಲ್ಲ,
ಈಗೇನಾದರೂ ಹೆಂಡತಿ ಸತ್ತೋದ್ರೆ ಆಮೇಲೆ ಅಥವಾ ನನ್ನ ಮನೆ ಮಠ ಎಲ್ಲ ಏನಾದರೂ ಕಳ್ಕೊಂಬಿಟ್ರು ಅಂತಂದರೆ ಆಗ ತಲೆ ಬಳಸ್ಕೊಂಬಿಟ್ಟು ಸನ್ಯಾಸಿಗಳಾಗ್ಬಿಡೋದು. ಅಂದರೆ ಒಳಗಡೆಯಿಂದ ಅವ್ರಿಗೆ ಆಸೆ ಆಕಾಂಕ್ಷೆಗಳೆಲ್ಲ ಹಾಗೇ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ, ಬ್ರಾಹ್ಮಣರಿಂದ ಪಾದಪೂಜೆಗಳನ್ನು ಮಾಡಿಸ್ಕೊಳ್ತಾರೆ. ಹೀಗೆ ತಮ್ಮ ಕೈಗಳಿಂದಾನೇ ಅವರು ಇಹ ಮತ್ತು ಪರ ಎರಡಕ್ಕೂ ಕೂಡ ದೂರ ಆಗ್ತಾರೆ. ಬ್ರಾಹ್ಮಣರು ಏನು ಮಾಡ್ತಾರೆ, ವಿದ್ಯಾಹೀನರಾಗಿ, ಬ್ರಾಹ್ಮಣರು ಅಂತಂದ್ರೇ ವಿದ್ಯೆಯನ್ನು ಅವರು ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ವಿದ್ಯೆಯನ್ನು ಹೇಳ್ಕೊಡೋ ಅಂಥವ್ರು. ಆದರೆ ಅವರೇ ವಿದ್ಯಾಹೀನರಾಗಿ ಲೋಭಿ, ಕಾಮಿ, ಆಚಾರಹೀನರು, ಮೂರ್ಖ, ನೀಚ ಜಾತಿ ಸ್ತ್ರೀಯನ್ನು ಮತ್ತು ವ್ಯಭಿಚಾರಿಗಳನ್ನು ಅವರು ಇಟ್ಕೊಳ್ತಾರೆ. ಶೂದ್ರರು ನಾನಾ ರೀತಿಯ ಜಪ, ತಪ, ವ್ರತಾದಿಗಳನ್ನು ಮಾಡ್ತಾ ವ್ಯಾಸಪೀಠದಲ್ಲಿ ಕೂತ್ಕೊಂಡು ಪುರಾಣ ವಾಚನವನ್ನು ಮಾಡ್ತಾರೆ. ಆಮೇಲೆ ಎಲ್ಲರ ಮನಸ್ಸಿಗೂ ಕೂಡ ಬಂದಾಗ ಅವರು ವರ್ತನೆ ಮಾಡ್ತಾರೆ. ಅಂದರೆ ಏನು, ಎಲ್ಲರೂ ಕೂಡ ಮನಸ್ಸಿಗೆ ಬಂದಂತ ನಡ್ಕೊಳ್ತಾರೆ. ಕಲಿಯುಗದಲ್ಲಿ ಪ್ರಬಲವಾದಂಥ ಅಪಾರ ಆ ನೀತಿಯನ್ನು ವರ್ಣಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅಂದರೆ ಕಲಿಯುಗದಲ್ಲಿ ಪ್ರಬಲವಾಗಿರುವಂಥ ಅಪಾರ ಅನೀತಿಯನ್ನು ವರ್ಣನೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಈಗ ಸತ್ಯಯುಗದಲ್ಲಿ ಎಷ್ಟು ಒಳ್ಳೆ ಗುಣಗಳಿರುತ್ತೋ ಅದನ್ನು ವರ್ಣನೆ ಮಾಡೋದಕ್ಕಾಗಲ್ಲ ಅಂತಾರೋ, ಹಾಗೇನೆ ಕಲಿಯುಗದಲ್ಲಿ ಅನೀತಿಗಳು ಬೇಕಾದಷ್ಟಿದೆ, ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ತುಳಸಿದಾಸರು ಕಲಿಯುಗದಲ್ಲಿ ಎಷ್ಟು ಕೆಟ್ಟ ವಿಚಾರವಂತರು ಇರ್ತಾರೆ, ಯಾವ ರೀತಿ ನಡ್ಕೊಳ್ಳುವಂಥ ಜನ ಇರ್ತಾರೆ, ನಮ್ಮ ಧರ್ಮಗ್ರಂಥಗಳಿಗೆ ಏನಾಗಿರುತ್ತೆ, ಆಮೇಲೆ ಜನಗಳ ಒಂದು ಬುದ್ಧಿಮಟ್ಟ ಹೇಗಿರುತ್ತೆ ಎಲ್ಲವನ್ನ ಹೇಳ್ತಾ ಇದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟಿದೆ. ಹೇಳ್ತಾ ಹೋದರೆ ಬರೀ ಕೆಟ್ಟದ್ದಷ್ಟಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಅವರು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.